ಬುದ್ಧಿವಂತ ಪಕ್ಷಿಗಳ ಗ್ರಾಮ. ಆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ತಿದ್ರು. ಬೆಳಿಗ್ಗೆನೆ ಕೆಲಸಕ್ಕೆ ಹೋದ್ರೆ ಸಂಜೆ ಸಮಯ ಆಗುವಾಗ ಮನೆಗೆ ಬರ್ತಾ ಇದ್ರು. ಮನೆಗೆ ಬಂದ್ಮೇಲೆ ಅವರಿಂದ ಮನೇನ ಮಾತ್ರ ಸ್ವಚ್ಛವಾಗಿ ಇಟ್ಕೊಳ್ಳಕ್ಕೆ ಆಗ್ತಿತ್ತು. ಮನೆ ಹೊರಗಡೆ ಎಲ್ಲ ಕಸನ ತಗೊಂಡು ಹೋಗಿ ಹಾಕ್ತಿದ್ರು. ಅದನ್ನ ಕ್ಲೀನ್ ಮಾಡಕ್ಕೆ ಅವ್ರು ಯಾರ ಹತ್ರನೂ ಸಮಯ ಇರ್ಲಿಲ್ಲ. ಆದ್ರಿಂದ ಕಸಗಳೆಲ್ಲ ಹಾಗೇನೆ ಇತ್ತು. ಹೀಗೇನೆ ದಿನಗಳು ಹೋಗ್ತಾ ಇತ್ತು. ಆದ್ರೆ ಅಲ್ಲಿರುವ ಪಕ್ಷಿಗಳಿಗೆ ಕೆಲವು ದಿನಗಳಿಂದ ಆರೋಗ್ಯ ಸರಿ ಇಲ್ಲದೆ ಹೋಗ್ತಾ ಇರೋದನ್ನ ಬನ್ನು ಗಮನಿಸ್ದ. ಅವನಿಗೆ ಕಾರಣ ಏನು ಅಂತ ಗೊತ್ತಾಯ್ತು. ಅಮ್ಮ, ಏನಮ್ಮ ಇದು? ಕಸನ ಇಲ್ಲಿ ತಗೊಂಡ್ ಬಂದ್ ಹಾಕ್ತಾ ಇದೀಯಾ? ಇಲ್ಲಿಂದ ಎಲ್ಲಾದ್ರೂ ದೂರ ತಗೊಂಡೋಗಿ ಹಾಕ್ಬೋದಲ್ವಾ? ಅರೆ, ಸಮಯ ಇಲ್ಲ ಕಣೋ, ನನಗೆ ಕೆಲ್ಸ ಇದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಕಸ ಹಾಕಿದ್ರೆ ಹೇಗಮ್ಮ? ಅದನ್ನೆಲ್ಲ ಆಮೇಲೆ ನೋಡೋಣ ಕಣೋ, ಇವಾಗ ನನಗೆ ಕೆಲ್ಸ ಇದೆ, ಹೋಗ್ತೀನಿ. ಸರಿ ಅಮ್ಮ, ನೀನ್ ಹೊರಡು. ಹಾಗೆ ಚೋಟಿಗಿಳಿ ಅಲ್ಲಿಂದ ಕೆಲ್ಸಕ್ಕೆ ಹೋದ್ಲು. ಬನ್ನುಗೆ ಅದನ್ನ ನೋಡಿ ತುಂಬಾನು ಬೇಜಾರಾಯ್ತು. ಹಾಗೇನೆ ಜೊತೆಗೆ ಕೋಪನೂ ಬಂತು. ಎಲ್ರು ಅವ್ರವ್ರ ಮನೆ ಅಂಗಳದಲ್ಲಿ ಕಸಗಳನ್ನ ಹಾಕ್ತಾ ಇದ್ರು. ಇದನ್ನ ಹೇಗಾದ್ರೂ ಬದಲಾಯಿಸ್ಬೇಕು ಅಂತ ಬನ್ನು ಅನ್ಕೊಳ್ತಿದ್ದ. ಎಲ್ರೂ ಏನೋ ಮನೆನ ಮಾತ್ರ ಕ್ಲೀನಾಗಿ ಇಟ್ಕೊಳ್ತಾರೆ, ಆದ್ರೆ ಮನೆ ಸುತ್ತಿ ಇರುವ ಪರಿಸರನ ಕ್ಲೀನಾಗಿ ಇಟ್ಕೊಳ್ಳೋದೇ ಇಲ್ಲ. ಹೀಗೆ ಅಲ್ಲಲ್ಲಿ ಕಸ ಹಾಕ್ತಾ ಹೋದ್ರೆ ಆಮೇಲೆ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಊರಿನಲ್ಲಿ ಎಲ್ರಿಗೂ ಆವಾಗವಾಗ ಆರೋಗ್ಯ ಹಾಳಾಗ್ತಾ ಇರೋದು. ಇದನ್ನ ಎಲ್ರಿಗೂ ಅರ್ಥವಾಗುವ ಹಾಗೆ ಹೇಳಲೇಬೇಕು. ಹಾಗೆ ಹೇಳ್ಬೇಕಂದ್ರೆ ಚಿನ್ನು, ಬುಜ್ಜಿ ಸಹಾಯನೂ ಬೇಕು. ಅವ್ರ ಹತ್ರ ಹೋಗಿ ನಾನು ಸಹಾಯ ಕೇಳ್ತೀನಿ. ಹಾಗಂತ ಅಂದ್ಕೊಂಡು ಬನ್ನಗಿಳಿ ಚಿನ್ನು ಹಾಗೂ ಬುಜ್ಜಿನ ಹುಡ್ಕೊಂಡು ಹೋದ ಸಹಾಯ ಕೇಳೋದಕ್ಕೋಸ್ಕರ. ಆವಾಗ ಅವ್ರೆಲ್ರೂ ಸೇರಿ ಒಂದ್ ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ಕೊಳ್ತಾ ಇದ್ರು. ಇವತ್ತು ಏನ್ ಆಟ ಆಡೋಣ? ಕ್ರಿಕೆಟ್ ಆಡೋಣ. ನಾವು ಕ್ರಿಕೆಟ್ ಆಡಿ ಸುಮಾರು ದಿನ ಆಯ್ತು ಅಲ್ವಾ? ಆದ್ರೆ ಅದಕ್ಕಿಂತ ಮುಂಚೆ ನಾವು ಒಂದು ಒಳ್ಳೆ ಕೆಲ್ಸನೂ ಮಾಡ್ಬೇಕು. ಅರೆ, ಏನೋ ಬನ್ನು ಹೊಸ ಪದಾನ ಹೇಳ್ತಾ ಇದ್ದಾನೆ. ಅರೆ, ಮೊದ್ಲು ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಕೇಳೋ ನೀನು. ಸರಿ ಸರಿ, ಏನ್ ವಿಷಯ ಹೇಳು, ಕೇಳ್ತೀನಿ. ನಮ್ಮೂರಲ್ಲಿ ಎಲ್ಲರ ಮನೆ ಅಂಗಳನೂ ಸ್ವಲ್ಪನೂ ಕ್ಲೀನಾಗೇ ಇಲ್ಲ ಅಲ್ವಾ? ಹೌದ್ ಕಣೋ ಬನ್ನು, ಎಲ್ರೂ ಮನೆ ಹೊರಗಡೆನೆ ಕಸ ಹಾಕ್ತಾ ಇದ್ದಾರೆ. ಹಾಗೆ ಬನ್ನಗಿಳಿ ಅವನು ಏನ್ ಅಂದ್ಕೊಂಡ್ನೋ ಅದನ್ನ ಬುಜ್ಜಿ ಹಾಗೂ ಚಿನ್ನು ಹತ್ರ ಹೇಳ್ದ. ಅವ್ರಿಗೂ ಅದು ಸರಿ ಅಂತಾನೆ ಅನಿಸ್ತು. ಆದ್ರಿಂದ ಮುಂದೆ ಏನ್ ಮಾಡ್ಬೇಕು ಅಂತ ಅವ್ರೆಲ್ರೂ ಕುತ್ಕೊಂಡು ಯೋಚನೆ ಮಾಡ್ತಿದ್ರು. ಆದ್ರೆ ಬನ್ನು, ನೀನ್ ಹೇಳಿದೆಲ್ಲ ನಿಜಾನೇ, ಆದ್ರೆ ನಮ್ಮೂರನ್ನೇ ಕ್ಲೀನ್ ಮಾಡೋದು ಕಷ್ಟ ಅಲ್ವಾ? ಅದೇ ಕಣೋ ಅವನು ಹೇಳ್ತಾ ಇರೋದು. ಅವ್ರವ್ರ ಮನೆ ಹೊರಗಡೆ ಅವ್ರವ್ರೇ ಕ್ಲೀನಾಗಿ ಇಟ್ಕೊಳ್ಬೇಕು. ಆವಾಗ ಯಾರಿಗೂ ಯಾವುದೇ ಕಷ್ಟನೂ ಇರಲ್ಲ ಅಲ್ವಾ? ಆವಾಗ ಎಲ್ರೂ ಸಂತೋಷವಾಗಿ ಇರ್ಬೋದು. ಈ ಅನಾರೋಗ್ಯ ಏನು ಯಾರಿಗೂ ಬರಲ್ಲ. ಹೌದು, ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳ್ಬೇಕು. ಎಲ್ಲರೂ ಮನೆ ಪರಿಸರನ ಚೆನ್ನಾಗಿ ಇಟ್ಕೊಳ್ಬೇಕು. ಎಲ್ರೂ ಎಲ್ಲಾದ್ರೂ ದೂರ ಹೋಗಿ ಒಂದ್ ಕಡೆ ಕಸ ಹಾಕಿದ್ರೆ ಸರಿ ಇರುತ್ತೆ ಅಲ್ವಾ? ಹಾಗಂತ ಅವ್ರು 3 ಜನ ಸೇರಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಊರಿನವರಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ನಾವು ಊರಿನವ್ರ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ಕೊಳ್ತಿದ್ದೀವಿ, ಆದ್ರೆ ನಮ್ಮನೆ ಪರಿಸರನೇ ಸ್ವಲ್ಪನೂ ಸ್ವಚ್ಛವಾಗಿಲ್ಲ. ಹಾಗಿರುವಾಗ ನಾವು ಹೋಗಿ ಅವ್ರ ಮನೆ ಹತ್ರ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಗೆ ಹೇಳೋದು? ನಿಜಾನೇ. ಅದಕ್ಕೆ ಮೊದಲು ನಮ್ಮ ಮನೆ ಸುತ್ತ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ಆಮೇಲೆ ಅವರು ಪುನಃ ಕಸ ಹಾಕ್ತಾರೆ ಕಣೋ. ಹಾಗೆ ಹಾಕ್ಬಾರ್ದು, ಬೇರೆ ಏನಾದ್ರೂ ಮಾಡ್ಬೇಕು. ಮೊದಲು ನಮ್ಮ ಮನೆಯವರಿಗೆ ಅರ್ಥವಾಗುವ ಹಾಗೆ ಮಾತಾಡಿ ಅವ್ರನ್ನ ಬದಲಾಯಿಸ್ಬೇಕು. ಈ ಐಡಿಯಾ ಚೆನ್ನಾಗಿದೆ. ಇವಾಗ್ಲೇ ಹೋಗಿ ಅಮ್ಮಂದ್ರ ಹತ್ರ ಮಾತಾಡೋಣ ಬನ್ನಿ. ಬೇಡ, ನಾಳೆ ಹೇಗೋ ಅವರಿಗೆ ರಜೆ ತಾನೆ, ಮನೇಲಿ ಇರ್ತಾರೆ. ಆವಾಗ ಎಲ್ರೂ ಮನೆ ಸುತ್ತಮುತ್ತ ಗುಡ್ಸೋಣ, ಕ್ಲೀನ್ ಮಾಡೋಣ. ಅವರೇ ಬಂದು ಏನು ಅಂತ ಕೇಳ್ತಾರೆ, ಆವಾಗ ಹೇಳೋಣ. ಹೌದೌದು, ಆಮೇಲೆ ಅವರೇ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಹಾಗಂತ ಆ 3 ಮಕ್ಕಳು ಕೂಡ ಮಾತಾಡ್ತಾ ಇದ್ರು. ಹೀಗೆ ಸಂಜೆ ಸಮಯನೂ ಆಯ್ತು. ದೊಡ್ಡವರು ಎಲ್ರು ಕೂಡ ಕೆಲಸದಿಂದ ಮನೆಗೆ ವಾಪಸ್ ಬಂದ್ರು. ಮಕ್ಳೆಲ್ರು ಕೂಡ ಮಾತಾಡ್ಕೊಂಡು ಸಂಜೆ ಸಮಯ ಮನೆಗೆ ಹೋದ್ರು. ಹಾಗೆ ಆ ದಿನಾನೂ ಕಳೀತು. ಮರುದಿನ ಬೆಳಗಾಯಿತು. ದೊಡ್ಡವರು ಎಲ್ರು ಆ ದಿನ ಮನೆಯಲ್ಲೇ ಇದ್ರು. ಆದ್ರಿಂದ ಮಕ್ಳೆಲ್ರು ಕೂಡ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ರು. ಈ ಒಂದು ದಿನಾನೇ ನಮ್ಗೆ ಸಿಕ್ಕಿರೋದು. ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳಿ ಕಸನ ಅಲ್ಲಲ್ಲಿ ಹಾಕೋದನ್ನ ಬಿಟ್ಬಿಟ್ಟು ಒಂದ್ ಕಡೆ ಹಾಕಿದ್ರೆ ಒಳ್ಳೇದು ಅಂತ ತಿಳಿಸ್ಬೇಕು. ಸರಿ ಬನ್ನಿ, ಮೊದ್ಲು ಬನ್ನು ಮನೆಗೆ ಹೋಗೋಣ. ಅವನ ಮನೆ ಪರಿಸರನ ನಾವು ಸ್ವಚ್ಛ ಮಾಡೋಣ. ಆವಾಗ ಅವರೇ ನಮ್ಮ ಹತ್ರ ಬಂದು ಕೇಳ್ತಾರೆ ಅಲ್ವಾ? ಹೌದು, ಆವಾಗ ಅವ್ರಿಗೆ ಅರ್ಥವಾಗುವ ಹಾಗೆ ಹೇಳಿದ್ರೆ ಆಮೇಲೆ ಅವರೇ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಹಾಗಂತ ಅಂದ್ಕೊಂಡು ಬುಜ್ಜಿ, ಬನ್ನು, ಚಿನ್ನು 3 ಜನ ಬನ್ನು ಮನೆಗೆ ಹೋಗಿ ಅವನ ಮನೆ ಸುತ್ತ ಗುಡಿಸ್ತಾ ಇದ್ರು. ಆ ಶಬ್ದವನ್ನ ಕೇಳಿ ಚೋಟುಗಿಳಿ ಮನೆಯಿಂದ ಹೊರಗಡೆ ಬಂದ್ಲು. ಅರೆ, ಏನ್ ಮಕ್ಳೇ, ನೀವು 3 ಜನ ಸೇರಿ ಎಲ್ಲೇನ್ ಮಾಡ್ತಾ ಇದ್ದೀರಾ?
ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಲ್ವಾ ಅತ್ತೆ, ಅದಕ್ಕೆ. ಏನೋ ಹೊರಗಡೆ ಗುಡ್ಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತಾ? ಹೌದು, ಮತ್ತೆ ಈ ರೀತಿ ನೀವು ಅಲ್ಲಲ್ಲಿ ಕಸ ಹಾಕೋದ್ರಿಂದ ಎಷ್ಟು ಕಾಯಿಲೆಗಳು ಬರ್ತಾ ಇದೆ ಅಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲ. ಏನು ಹೇಳ್ತಾ ಇದ್ದೀರಾ? ಅರ್ಥವಾಗುವ ಹಾಗೆ ಹೇಳಿ. ಅತ್ತೆ, ನೀವು ಅಲ್ಲಲ್ಲಿ ಕಸ ಹಾಕ್ತಾ ಇದ್ದೀರಾ, ಆದ್ರಿಂದ ಅದರಲ್ಲಿ ಸೊಳ್ಳೆ ಬರ್ತಾ ಇದೆ. ಸೊಳ್ಳೆ ನಮ್ಮೆಲ್ಲರನ್ನ ಕಚ್ತಾ ಇದೆ. ಸೊಳ್ಳೆ ಕಚ್ಚಿದ್ರೆ ಎಷ್ಟು ಅನಾರೋಗ್ಯ ಬರುತ್ತೆ ಅಂತ ನಿಮಗೆ ಗೊತ್ತು ತಾನೆ? ಆರತಿ ಮಾಡೋದನ್ನ ಬಿಟ್ಬಿಟ್ಟು ಕಸನ ಎಲ್ಲಾದ್ರೂ ಒಂದ್ ಕಡೆ ತಗೊಂಡು ಹೋಗಿ ಹಾಕ್ಬೋದಲ್ವಾ? ಹೌದು, ಅದು ಅಲ್ಲದೆ ನಮ್ಮೂರಿಗೆ ಕೆಟ್ಟ ಹೆಸರು ಬೇರೆ. ಹೀಗೇನೆ ಇದ್ರೆ ಆಮೇಲೆ ನಮ್ಮೂರು ತುಂಬಾನೇ ಹಾಳಾಗುತ್ತೆ. ಹಾಗಂತ ಮಕ್ಳೆಲ್ರು ಹೇಳಿದನ್ನ ಕೇಳಿ ಚೋಟಿಗಿಳಿ ಅರ್ಥ ಮಾಡ್ಕೊಂಡ್ಲು. ಅವಳು ಇನಿ ಮನೆ ಸುತ್ತಮುತ್ತ ಇರೋ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡ್ಲು. ನೀವ್ ಹೇಳಿದ್ ಕೂಡ ನಿಜಾನೇ ಮಕ್ಳೇ. ಇವತ್ತು ನಾನು ಎಲ್ಲಾನು ಕ್ಲೀನ್ ಮಾಡ್ತೀನಿ, ದಿನ ಅದೇ ರೀತಿ ಕ್ಲೀನಾಗಿ ಇಟ್ಕೊಳ್ತೀನಿ. ಈ ಮಾತಿಗೋಸ್ಕರನೇ ನಾವು ಕಾಯ್ತಾ ಇದ್ದಿದ್ದು. ಬನ್ನಿ ಬನ್ನಿ, ಇನ್ನು ಎಲ್ಲರ ಹತ್ರನೂ ಹೋಗಿ ವಿಷಯ ಹೇಳೋಣ. ನಮ್ಮೂರನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಹೌದೌದು, ಹೋಗಿ ಹೇಳಿ, ಇನ್ಮುಂದೆ ನಮ್ಮೂರು ಸ್ವಚ್ಛವಾಗಿರ್ಬೇಕು. ಹಾಗೆ ಚೋಟಿಗಿಳಿ ಮನೆ ಸುತ್ತಮುತ್ತ ಎಲ್ಲ ಜಾಗನೂ ಸ್ವಚ್ಛ ಮಾಡದ್ಲ. ಮಕ್ಳು ಎಲ್ರೂ ಸೇರಿ ಟುನಿಗುಬ್ಬಚ್ಚಿಯ ಮನೆಗೆ ಹೋದ್ರು. ಅರೆ, ಏನು 3 ಜನ ಒಟ್ಟಿಗೆ ಬಂದಿದ್ದೀರಾ? ಏನ್ ವಿಷಯ? ಅಮ್ಮ, ನಮ್ಮ ಮನೆ ಪರಿಸರ ಯಾಕಮ್ಮ ಕ್ಲೀನ್ ಆಗಿನೇ ಇಲ್ಲ? ಇವಾಗ ಏನಾಯ್ತು ಬುಜ್ಜಿ? ಏನು ಆಗ್ಬಾರ್ದು ಅಂತಾನೆ ಹೇಳ್ತಿರೋದು ಅತ್ತೆ. ಅತ್ತೆ, ಹೀಗೆ ಊರಿಡಿ ಕಸ ಹಾಕಿಟ್ಟಿದ್ರೆ ಸ್ವಲ್ಪನೂ ಸ್ವಚ್ಛನೇ ಇಲ್ದೆ ಆಮೇಲೆ ಅನಾರೋಗ್ಯದಿಂದ ನಮ್ಗೆ ಕಾಯಿಲೆ ಬರುತ್ತೆ ಅಲ್ವಾ? ಹಾ ಹೌದು, ಇವಾಗ್ಲೇ ಚೋಟು ಅತ್ತೆಗೆ ಅರ್ಥ ಮಾಡಿಸಿ ಬಂದಿದ್ದೀವಿ. ಅವ್ರವ್ರ ಮನೆ ಸುತ್ತಮುತ್ತ ಕ್ಲೀನ್ ಮಾಡ್ತಿದ್ದಾರೆ. ಹೌದಾ? ನೀವ್ ಹೇಳಿದ್ ಕೂಡ ನಿಜಾನೇ ಮಕ್ಳೇ. ಸರಿ, ನಾನು ಇನ್ಮುಂದೆ ಸ್ವಚ್ಛವಾಗಿ ಇಟ್ಕೊಳ್ತೀನಿ. ಕೆಲ್ಸಕ್ಕೆ ಹೋಗೋದ್ರಿಂದ ಸಮಯ ಇಲ್ಲದೆ ಕ್ಲೀನ್ ಮಾಡ್ಕೊಳಕ್ ಆಗ್ಲಿಲ್ಲ. ಇನ್ಮುಂದೆ ಹಾಗಲ್ಲ, ಹೇಗಾದ್ರೂ ಮಾಡಿ ಮನೆ ಹೊರಗಡೆ ಕ್ಲೀನಾಗಿ ಇಟ್ಕೊಳ್ತೀನಿ. ಅಮ್ಮಯ್ಯ, ಟೋನಿ ಅತ್ತೆಗೆ ಬೇಗನೆ ಅರ್ಥ ಆಯ್ತು. ಬನ್ನಿ ಇವಾಗ ನಮ್ಮನೆಗೆ ಹೋಗೋಣ. ಹಾಗಂತ ಅಂದ್ಕೊಂಡು ಮಕ್ಳೆಲ್ಲರೂ ಚಿಚುಕಾಗಿಯ ಮನೆಗೆ ಹೋದ್ರು. ಚಿಚುಕಾಗೆ ಮನೆ ಹೊರಗಡೆನೆ ಕೂತ್ಕೊಂಡು ತರಕಾರಿ ಕಟ್ ಮಾಡ್ಕೊಂಡು ಆ ಕಸವನ್ನೆಲ್ಲ ಹೊರಗಡೆನೆ ಹಾಕ್ತಾ ಇದ್ಲು. ಅತ್ತೆ, ಏನ್ ಮಾಡ್ತಾ ಇದ್ದೀರಾ? ತರಕಾರಿ ಕಟ್ ಮಾಡ್ತಿದ್ದೀನಿ ಬುಜ್ಜಿ. ಅದಲ್ಲ ಅತ್ತೆ, ತರಕಾರಿ ಕಟ್ ಮಾಡಿ ಹೀಗೆ ಈ ಸಿಪ್ಪೆಗಳನ್ನೆಲ್ಲ ಯಾಕೆ ಇಲ್ಲಿ ಹಾಕ್ತಾ ಇದ್ದೀರಾ? ಅದು ಗಿಡಗಳಿಗೆ ಹಾಕಕ್ಕೆ, ಅವಾಗ ಗಿಡಗಳಿಗೆ ಬಲ ಸಿಗುತ್ತೆ ತಾನೇ. ನೀನ್ ಬೇರೆ ಸುಮ್ಮನೆ ಇರಮ್ಮ. ಈ ರೀತಿ ಕಸ ಹಾಕೋದು ತುಂಬಾನೇ ತಪ್ಪು. ಅಲ್ಲಿ ನೋಡು, ಟುನಿ ಆತನು ಚೋಟು ಆತನು ಏನ್ ಮಾಡ್ತಾ ಇದ್ದಾರೆ ಅಂತ. ಅವ್ರವ್ರ ಮನೆ ಸುತ್ತ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆವಾಗ ಚಿಚುಕಾಗೆ ಅವರಿಬ್ರನ್ನ ನೋಡಿದ್ಲು. ಆದ್ರೆ ನೋಡಿ ಅವಳು ಆಶ್ಚರ್ಯಪಟ್ಲು. ಇದೇನಿದು ಹೊಸ್ತಾಗಿದೆ? ಇವ್ರಿಬ್ರು ಮನೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡ್ರು, ನನ್ನ ಹತ್ರ ಒಂದ್ ಮಾತನ್ನು ಹೇಳಲೇ ಇಲ್ಲ. ನಮ್ಮ ಹತ್ರ ಹೇಳಕ್ ಹೇಳಿದ್ರು ಅತ್ತೆ, ಅದಕ್ಕೆ ನಾವಿಲ್ಲಿಗೆ ಬಂದಿರೋದು. ಓ ಹೌದಾ, ಸರಿ, ಹಾಗಾದ್ರೆ ಇನ್ ಮುಂದೆ ನಾನು ಸ್ವಚ್ಛವಾಗಿ ಇಟ್ಕೊಳ್ತೀನಿ. ಅಮ್ಮಯ್ಯ, ಥ್ಯಾಂಕ್ಸ್ ಅತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮೂರಿಗೆ ಇನ್ನು ಒಳ್ಳೆ ಹೆಸ್ರೆ. ಸರಿ ಸರಿ, ಕ್ಲೀನ್ ಮಾಡು. ಹಾಗೆ ಚಿಚುಕಾಗೇನು ಮನೆ ಸುತ್ತಮುತ್ತ ಕ್ಲೀನ್ ಮಾಡೋದ್ಲು. ಮಕ್ಳೆಲ್ರು ಹೋಗ್ತಾ ಇದ್ರು. ಹಾಗೆ ಹೋಗ್ತಾ ಇದ್ದಾಗ ಅವ್ರ ಊರಿನಲ್ಲಿದ್ದ ಕೊಳದ ಹತ್ತಿರದಲ್ಲಿ ಸುಮಾರು ಗಿಡಗಳಿತ್ತು. ಆ ಕೊಳದ ನೀರಿನಲ್ಲಿ ಮಹಿ ಹದ್ದು ಪಾತ್ರೆ ತೊಳಿತಾ ಇದ್ದನ್ನ ನೋಡಿ ಮಕ್ಕಳು, ಮಹಿ ಅತ್ತೆ, ಏನ್ ಈ ನೀರಲ್ಲಿ ಪಾತ್ರೆ ತೊಳಿತಾ ಇದ್ದೀರಾ? ಅದೋ ಕೊಳದಲ್ಲಿರುವ ನೀರು ಒಳ್ಳೆ ನೀರಲ್ವಾ, ಅದಕ್ಕೆ. ಅಯ್ಯೋ ಅತ್ತೆ, ಆದ್ರೆ ಈ ಕೊಳದಲ್ಲಿ ಎಷ್ಟು ಗಿಡಗಳಿದೆ, ಅದು ಅಲ್ಲದೆ ಮಣ್ಣಿದೆ. ಹೀಗಿರುವಾಗ ಈ ಕೊಳದ ನೀರು ಹೇಗೆ ಸ್ವಚ್ಛವಾಗಿರುತ್ತೆ? ಈ ರೀತಿ ನೀರಲ್ಲಿ ಪಾತ್ರೆಗಳನ್ನ ತೊಳೆಯೋದ್ರಿಂದಾನೆ ಅವತ್ತು ನಿನಗೆ ಈ ರೀತಿ ಹುಷಾರಿಲ್ಲದೆ ಹೋಗಿದ್ದು ಗೊತ್ತಾ? ಅರೆ ನಿಜಾನ ಮಕ್ಳೇ? ಹೌದತ್ತೆ, ನಾವು ಈ ಕೊಳನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಆಮೇಲೆ ಈ ಕೊಳದ ನೀರನ್ನ ಯಾವ್ದಕ್ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಬೋದು. ಈ ನೀರನ್ನ ಮನೆ ಹತ್ರ ತಗೊಂಡೋಗಿ ಇಟ್ಟು ಪಾತ್ರೆ ತೊಳಿಬಹುದು. ಆವಾಗ ಯಾರಿಗೂ ಯಾವುದೇ ಅನಾರೋಗ್ಯನೂ ಬರೋದಿಲ್ಲ. ಹೌದಾ? ಹಾಗಾದ್ರೆ ನನಗೆ ಸಹಾಯ ಮಾಡ್ತೀರಾ ಮಕ್ಳೇ? ಓ, ಅದ್ರಲ್ಲೇನಿದೆ, ಮಾಡ್ತೀವತ್ತೆ. ಹಾಗೆ ಎಲ್ರೂ ಸೇರಿ ಆ ಕೊಳನ ಕ್ಲೀನ್ ಮಾಡ್ತಾ ಇದ್ರ. ಅದ್ರ ನೋಡಿ ಚಿಚು, ಚೋಟು, ಟುನಿ ಎಲ್ರು ಅಲ್ಲಿಗೆ ಬಂದ್ರು. ಹಾಗೇನೆ ಊರಿನವ್ರು ಎಲ್ರು ಕೂಡ ಏನ್ ಮಾಡ್ತಾ ಇದ್ದಾರೋ ಅಂತ ಬಂದ್ರು. ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ, ನಾವೆಲ್ರೂ ಸೇರಿ ಈ ಕೊಳದ ನೀರನ್ನ ಸ್ವಚ್ಛ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಆವಾಗ ಕೊಳ ಕ್ಲೀನ್ ಆಗಿರುತ್ತೆ ಅಲ್ವಾ? ಹೌದೌದು, ಈ ನೀರನ್ನ ಕ್ಲೀನ್ ಮಾಡಿದ್ರೆ ಆಮೇಲೆ ನಮ್ಮ ಊರು ಕೂಡ ನೋಡಕ್ಕೆ ತುಂಬಾನು ಚೆನ್ನಾಗಿರುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಎಲ್ರೂ ಸೇರಿ ಕ್ಲೀನ್ ಮಾಡೋಣ. ಹಾಗಂತ ಹೇಳಿ ಎಲ್ಲ ಪಕ್ಷಿಗಳು ಸೇರಿ ಆ ಕೊಳನ ಕ್ಲೀನ್ ಮಾಡಿದ್ರು. ಹಾಗೇನೆ ಮಕ್ಳು ಎಲ್ರು ಕೂಡ ಊರಿನವರ ಹತ್ರ ಈ ವಿಷಯದ ಬಗ್ಗೆನೆ ಮಾತಾಡ್ತಾ ಇದ್ರು. ಅವ್ರೆಲ್ರಿಗೂ ಮಕ್ಳು ಹೇಳಿದ ಅರ್ಥ ಆಗಿದ್ರಿಂದ ಅವರು ಕೂಡ ಮನೆ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಕಸಗಳು ಏನೂ ಇಲ್ಲದೆ ಆ ಊರು ನೋಡಕ್ಕೆ ತುಂಬಾ ಸ್ವಚ್ಛವಾಗಿತ್ತು. ಹೇಗೋ ಕೊನೆಗೆ ನಾವು ಅಂದ್ಕೊಂಡಿದ್ದೋ ನಡೆದಿದೆ ಅಲ್ವಾ? ಹಾ,
ಇವತ್ತು ನಮ್ಮೂರ್ ನೋಡಕ್ಕೆ ತುಂಬಾನು ಚೆನ್ನಾಗಿದೆ ಕಣೋ. ಹೌದು, ಈ ಊರು ಚೆನ್ನಾಗಿರೋದ್ರಿಂದ ಇನ್ಮುಂದೆ ನಮ್ ಯಾರಿಗೂ ಕಾಯಿಲೆ ಏನೋ ಬರಲ್ಲ. ಹಾಗಂತ ಮಕ್ಳು ಎಲ್ರೂ ಸೇರಿ ಆ ಊರಿನವರಿಗೆ ಅರ್ಥವಾಗುವಾಗ ಹೇಳಿ ಊರನ್ನ ಸ್ವಚ್ಛವಾಗಿ ಇಟ್ಕೊಂಡ್ರು. ಅದನ್ನ ನೋಡಿ ಮಕ್ಕಳು ತುಂಬಾನು ಸಂತೋಷ ಪಟ್ರು. ಪಕ್ಷಿಗಳು ಎಲ್ರೂ ಕೂಡ 9 ದಿನಗಳ ತನಕ ಗಣೇಶನಿಗೆ ಚೆನ್ನಾಗಿ ಪೂಜೆ ಮಾಡಿದ್ರು. ದಿನ ಗಣೇಶನಿಗೆ ಅಲಂಕಾರ ಮಾಡಿ ಪ್ರಸಾದನ ಮಾಡಿ ಇಟ್ಟು ಮಕ್ಳು ಎಲ್ರೂ ಕೂಡ ಸಂತೋಷವಾಗಿ ಅದನ್ನ ತಿಂತಾ ಇದ್ರು. ಆದ್ರೆ ಇವಾಗ ಗಣೇಶನನ್ನ ನಿಮಜ್ಜನ ಮಾಡ್ಬೇಕಾಗಿರುವ ಸಮಯ. ಆದ್ರಿಂದ ಏನೇನ್ ಏರ್ಪಾಡುಗಳು ಮಾಡ್ಬೇಕು ಅಂತ ದೊಡ್ಡವರು ಎಲ್ರೂ ಕೂಡ ಮಾತಾಡ್ತಿದ್ರು. ಹೀಗಿರುವಾಗ ಚಿಕ್ಕ ಮಕ್ಕಳು ಎಲ್ರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ಬೇಜಾರು ಮಾಡ್ಕೊಳ್ತಿದ್ರು. ಇವತ್ತು ಗಣೇಶನನ್ನ ನಿಮಜ್ಜನ ಮಾಡ್ತಾರೆ ಅಂತೆ, ನನಗೆ ತುಂಬಾನು ಬೇಜಾರಾಗ್ತಾ ಇದೆ. ಹೌದು ಬುಜ್ಜಿ, ವರ್ಷ ವರ್ಷ ಯಾಕೆ ಈ ರೀತಿ ಮಾಡ್ತಾರೋ ಏನೋ. ನಾವು ಗಣೇಶನ ನಮ್ಮ ಹತ್ರನೇ ಇಟ್ಕೊಳ್ಬೋದು ತಾನೇ. ಒಂದೊಂದ್ ವರ್ಷನೂ ಇದೇ ರೀತಿ ಮಾಡ್ತಾರೆ. ಈ ಸಲ ಗಣೇಶನ ನಿಮಜ್ಜನ ಮಾಡಕ್ಕೆ ಬಿಡ್ಲೇಬಾರ್ದು. ನಾವು ನಮ್ಮ ಹತ್ರನೇ ಗಣೇಶನ ಇಟ್ಕೊಳ್ಬೇಕು. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಅಮ್ಮಂದ್ರ ಹತ್ರ ಇದ್ರ ಬಗ್ಗೆ ಮಾತಾಡೋಣ. ಈ ವರ್ಷ ಗಣೇಶನ ನಿಮಜ್ಜನ ಮಾಡ್ಲಿಕ್ಕೆ ನಾವು ಬಿಡ್ಲೇಬಾರ್ದು. ಹೌದು, ಗಣೇಶ ನಮ್ ಜೊತೆ ಇದ್ರೆ ನಾವು ಗಣೇಶನ ಚೆನ್ನಾಗಿ ನೋಡ್ಕೊಳ್ತೀವಿ ತಾನೇ. ಈ ಕಡೆ ದೊಡ್ಡವರು ಎಲ್ರು ಕೂಡ ನಿಮಜ್ಜನ ಬಗ್ಗೆ ಮಾತಾಡ್ತಿದ್ದಾಗ ಮಕ್ಳೆಲ್ರು ಅವರ ಹತ್ತಿರ ಬಂದ್ರು. ಮಕ್ಳು ತುಂಬಾನು ಬೇಜಾರಲ್ಲಿರೋದನ್ನ ನೋಡಿ ತಾಯಿ ಅಂದ್ರೆ ಈ ರೀತಿ ಕೇಳಿದ್ರು. ಏನ್ ಮಕ್ಳೇ, ಏನಾಯ್ತು? ಯಾಕೆ ತುಂಬಾ ಬೇಜಾರಲ್ಲಿದ್ದೀರಾ? ನೀವು ಗಣೇಶನನ್ನ ನಿಮಜ್ಜನ ಮಾಡ್ತೇನೆ ಅಂತ ಹೇಳ್ತಾ ಇದ್ರಿ ಅಲ್ವಾ, ಅದಕ್ಕೆ ನಾವೆಲ್ರೂ ಬೇಜಾರಾಗಿರೋದು ಅತ್ತೆ. ಹೌದು ಅತ್ತೆ, ಗಣೇಶನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ತಾನೆ, ಹಾಗೇನೆ ಇಟ್ಕೊಳ್ಳೋಣ. ಅಯ್ಯೋ ಮಕ್ಳೇ, ಹಾಗೆ ಮಾಡ್ಬಾರ್ದು. ಗಣೇಶನ ಕರ್ಕೊಂಡ್ ಬಂದು 9 ದಿನ ಅವನನ್ನ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಅವನನ್ನ ನಿಮಜ್ಜನ ಮಾಡ್ಲೇಬೇಕು. ಇಲ್ಲಾಂದ್ರೆ ಆಮೇಲೆ ಗಣೇಶನಿಗೆ ನಮ್ಮ ಮೇಲೆ ಕೋಪ ಬರುತ್ತೆ. ನಿಮ್ಗೆ ಅರ್ಥ ಆಗಲ್ಲ ಅದು. ಹೌದು ಮಕ್ಳೇ, ಇಷ್ಟ ದಿನ ಚೆನ್ನಾಗಿ ನೋಡ್ಕೊಂಡು ಗಣೇಶನಿಗೆ ಕೋಪ ಬರಿಸ್ಬಾರ್ದು ತಾನೆ. ಈ ವರ್ಷ ಗಣೇಶನ ಕಳ್ಸಿದ್ರೆ ಪುನಃ ಮುಂದಿನ ವರ್ಷ ಗಣೇಶ ಬರ್ತಾನೆ, ಆವಾಗ್ಲೂ ಇದೇ ರೀತಿ ಇರುತ್ತೆ. ಹಾಗಂತ ಎಲ್ರೂ ಮಕ್ಳು ಬೇಜಾರ್ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಮಕ್ಳಿಗೆ ಅರ್ಥವಾಗುವ ಹಾಗೆ ಹೇಳ್ತಾ ಇದ್ರು. ಹಾಗಾದ್ರೆ ಈ ವರ್ಷ ಹೋದ್ರೆ ಮುಂದಿನ ವರ್ಷ ಪುನಃ ಗಣೇಶ ಇದೇ ರೀತಿ ನಮ್ಮ ಮನೆಗ್ ಬರ್ತಾನಾ? ಹೌದು, ಅದಕ್ಕೆ ಅಲ್ವಾ ಈ ವರ್ಷ ಅವನನ್ನ ನಿಮಜ್ಜನ ಮಾಡ್ಬೇಕು ಅಂತ ಮಾತಾಡ್ತಿರೋದು. ಹಾಗಾದ್ರೆ ಸರಿ, ಮುಂದಿನ ವರ್ಷ ಪುನಃ ಗಣೇಶನ ನೀವು ಕರ್ಕೊಂಡ್ ಬರ್ಬೇಕು. ಖಂಡಿತ ಕರ್ಕೊಂಡ್ ಬರ್ತೀವಿ ಮಕ್ಳೇ. ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡಿ. ಹೋಗಿ ಗಣೇಶನ ಹತ್ರ ಹೋಗಿ ನೀವು ಆಟಾಡ್ತಾ ಇರಿ. ಹಾಗಂತ ಮಕ್ಳು ಎಲ್ರಿಗೂ ಅರ್ಥವಾಗುವ ಹಾಗೆ ಎಲ್ರು ಹೇಳಿದ್ರಿಂದ ಮಕ್ಳು ಕೂಡ ಅರ್ಥ ಮಾಡ್ಕೊಂಡ್ರು. ಗಣೇಶನ ಹತ್ತಿರ ಆಟಾಡೋದಕ್ಕೋಸ್ಕರ ಮಕ್ಳು ಹೋದ್ರು. ಆವಾಗ ದೊಡ್ಡವರು ಎಲ್ರು ಕೂಡ ಮುಂದೆ ಏನ್ ಏರ್ಪಾಡು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು. ಸರಿ, ಇವಾಗ ಕೆಲ್ಸ ಶುರು ಮಾಡೋಣ. ಯಾರ್ಯಾರು ಏನೇನ್ ಕೆಲ್ಸ ಮಾಡ್ತಿರೋ ಎಲ್ಲಾನು ಹೇಳಿ. ಆದ್ರೆ ಈ ಕುಹು ಏನು ಇನ್ನು ಬರ್ಲೇ ಇಲ್ಲ. ಹೌದು, ಯಾಕೆ ಬರ್ಲಿಲ್ಲ? ಎಲ್ರು ಬೇಗ ಬರ್ಬೇಕಂತ ನೆನ್ನೆನೆ ಮಾತಾಡಿದೀವಿ ತಾನೆ. ಆದ್ರೂ ಇವಳು ಏನ್ ಮಾಡ್ತಾ ಇದ್ದಾಳೋ ಏನೋ. ಹಾಗಂತ ಎಲ್ರು ಬೈತಾ ಇದ್ದಾಗ ಕುಹು ಹಿಂದೆಯಿಂದ ಬಂದ್ಲು. ಅವರು ಮಾತಾಡಿದನ್ನ ಕೇಳ್ಕೊಂಡು ನಗಾಡ್ತಾ ಇದ್ಲು. ಆವಾಗ ಅವ್ಳು ಬಂದ್ಮೇಲೆ, ಏನ್ ಕುಹು, ಏನಾಯ್ತು? ಚೆನ್ನಾಗಿ ಊಟ ಮಾಡಿ ಬಂದ್ಯಾ? ಬಂದೆ ಮಹಿ. ಏನು ನನ್ ಮೇಲೆ ಎಲ್ರಿಗೂ ಕೋಪನಾ? ಮತ್ತೆ ಕೋಪ ಇರಲ್ವಾ? ನಾವ್ ಮಾತಾಡಿದೆಲ್ಲಾನು ಕೇಳಿಸ್ಕೊಂಡಿದ್ದೆ ತಾನೆ. ಸ್ವಲ್ಪ ಹೊರಗಡೆ ಕೆಲ್ಸ ಇತ್ತು ಚೋಟು, ಹೋಗ್ಬಿಟ್ಟು ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತಷ್ಟೇ. ಇವತ್ತು ನಿಮಜ್ಜನ ಅಲ್ವಾ ಕುಹು, ಅದಕ್ಕೆ ಎಲ್ರು ಒಂದೊಂದು ಕೆಲಸ ಮಾಡ್ಕೊಂಡು ಏರ್ಪಾಡು ಮಾಡೋಣ ಅಂತ. ಓ ಸರಿ, ಹಾಗಾದ್ರೆ ನಾನು ಹೋಗಿ ಸ್ಪೀಕರ್ ಬಾಕ್ಸು ಹಾಗೇನೆ ಕಲರ್ ಹುಡಿ ಎಲ್ಲಾನು ತಗೊಂಡ್ ಬರ್ತೀನಿ. ನಾನು ಹೋಗಿ ಮೊದಲು ಟ್ರ್ಯಾಕ್ಟರ್ನ ತಗೊಂಡ್ ಬರ್ತೀನಿ. ಸರಿ, ಹಾಗಾದ್ರೆ ಎಲ್ಲಾನು ತೆಗೆದು ಟ್ರ್ಯಾಕ್ಟ್ರಲ್ಲಿ ಇಡ್ಬೇಕಲ್ವಾ? ಹೌದೌದು, ನಾನು ಹೋಗಿ ವ್ಯಾನ್ ಕರ್ಕೊಂಡು ಬರ್ತೀನಿ, ಸರಿನಾ? ಹಾಗೆ ಎಲ್ರೂ ಕೂಡ ಒಂದೊಂದು ಕೆಲಸನ ಮಾಡಕ್ಕೆ ಶುರು ಮಾಡಿದ್ರು. ಟುನಿ ಮಂಟಪದಲ್ಲಿದ್ದ ಎಲ್ಲ ವಸ್ತುಗಳನ್ನ ತೆಗೆದು ಇಡ್ತಾ ಇದ್ಲು. ಚಿಚುಕಾಗೆ ವ್ಯಾನ್ ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲು. ಈ ಕಡೆ ಮಹಿ ಹದ್ದು ಟ್ರ್ಯಾಕ್ಟರ್ನ ತಗೊಂಡ್ ಬಂತು. ಮಹಿ ತಗೊಂಡ್ ಬಂದ್ಯಾ? ಸರಿ ಬಾ, ಮಂಟಪದಲ್ಲಿರೋ ಎಲ್ಲಾನ ಎತ್ತಿ ಟ್ರ್ಯಾಕ್ಟ್ರಲ್ಲಿ ಇಡ್ಬೇಕು. ಸರಿ ಟುನಿ, ಮೊದಲು ಸೌಂಡ್ ಬಾಕ್ಸ್ ಎಲ್ಲಾನು ತೆಗೆದು ಗಾಡಿಯಲ್ಲಿ ಇಡೋಣ. ಎಲ್ಲ ಸರಿ, ಆದ್ರೆ ನಾವು ಇವಾಗ ಗಣೇಶನ ನಿಮಜ್ಜನ ಮಾಡೋ ವಿಷಯ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಮೈಕಲ್ಲಿ ನಾವು ಅನೌನ್ಸ್ ಮಾಡೋಣವಾ? ಆವಾಗ ಟುನಿ ಮೈಕ್ ತಗೊಂಡು ಗಣೇಶನ ನಿಮಜ್ಜನ ಮಾಡುವ ವಿಷಯನ ಹೇಳೋದ್ಲು. ಆದ್ರಿಂದ ಊರಿನವರು ಎಲ್ರು ಕೂಡ ಬರ್ತಾ ಇದ್ರು. ಚೋಟು, ಎಲ್ರು ಬರಕ್ಕೆ ಹೇಗೋ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಅಲ್ವಾ? ಅಷ್ಟರಲ್ಲಿ ಪ್ರಸಾದ ರೆಡಿಯಾಗಿದ್ರೆ ಹೋಗಿ ತಗೊಂಡ್ ಬಂದ್ಬಿಡು. ಅರೆ ಹೌದಲ್ವಾ, ಅದನ್ನ ನಾನು ಮರ್ತೇ ಹೋದೆ. ನಾನು ಕೂಡ ಮರ್ತೇ ಹೋದೆ. ಎಲ್ರೂ ಅಷ್ಟು ಬ್ಯುಸಿಯಾಗಿದ್ದೀವಿ ಅಲ್ವಾ, ನಾಳೆ ಹೀಗಿರಲ್ಲ. ಹೌದು,
ಮುಂದಿನ ವರ್ಷದ ತನಕ ಹೀಗೇನೆ ಇರ್ಬೋದು ಹಾಗಂತ ಅನ್ಕೊಂಡು ಎಲ್ರು ಅವ್ರವ್ರ ಕೆಲ್ಸನ ಮಾಡ್ತಾ ಇದ್ರು. ಹೀಗಿರುವಾಗ ಈ ಕಡೆ ಮಕ್ಳು ಎಲ್ರು ಕೂಡ ಸಂತೋಷವಾಗಿ ನಗಾಡ್ತಾ ಆಟಾಡ್ತಾ ಇದ್ರು. ಬುಜ್ಜಿ, ಇವತ್ತು ನಾವೆಲ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕು. ಹಾ ಹೌದೌದು, ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕು. ಹೇಗೂ ಸ್ಪೀಕರ್ ಬಾಕ್ಸ್ ಅಲ್ಲಿ ಹಾಡೆಲ್ಲ ಹಾಕ್ತಾರೆ ತಾನೇ. ಬೇಜಾರಾಗ್ತಾ ಇದ್ರು ಕೂಡ ನಿಮ್ಮ ಜನನ ಸಂತೋಷವಾಗಿ ಮಾಡ್ಬೇಕಲ್ವಾ? ಅಮ್ಮವ್ರು ಹೇಳಿದ್ರಲ್ವಾ, ಮುಂದಿನ ವರ್ಷ ಗಣೇಶ ಬರ್ಬೇಕು ಅಂದ್ರೆ ಈ ವರ್ಷ ಗಣೇಶ ಹೋಗ್ಬೇಕು ಅಂತ. ಹೌದೌದು, ನಿಜಾನೇ. ಹೇಗಾದ್ರೂ ಚೆನ್ನಾಗಿ ನಿಮ್ಮ ಜನನ ಮಾಡ್ಬೇಕು. ಹೌದು, ಇದೇ ಲಾಸ್ಟ್ ದಿನ. ಇವತ್ತು ಚೆನ್ನಾಗಿ ನಾವು ಸಂತೋಷವಾಗಿ ಗಣೇಶನ ಕಳಿಸ್ಬೇಕು. ಹಾಗಂತ ಮಕ್ಳು ಎಲ್ರು ಕೂಡ ಮಾತಾಡ್ತಾ ಇದ್ರು. ಹೀಗಿರುವಾಗ ಈ ಕಡೆ ಚಿಚುಕಾಗೆ ಗಾಡಿ ತಗೊಂಡ್ ಬಂದ್ಲು. ಹಾಗೇನೆ ಕುಹುಬಾತು ಹೋಗಿ ಕಲರ್ ಹುಡಿ ಎಲ್ಲಾನು ತಗೊಂಡ್ ಬಂದ್ಲು. ಆಮೇಲೆ ಚೋಟಿಗಿಳಿ ಹೋಗಿ ಪ್ರಸಾದನ ತಗೊಂಡ್ ಬಂದ್ಲು. ಪಕ್ಷಿಗಳು ಎಲ್ರೂ ಸೇರಿ ಗಣೇಶನ ವಿಗ್ರಹವನ್ನ ಗಾಡಿಯಲ್ಲಿ ಹತ್ಸ್ಬೇಕು ಅಂತ ಅಂದ್ಕೊಂಡ್ರು. ಗಣೇಶನ ಇವಾಗ ಟ್ರ್ಯಾಕ್ಟ್ರಲ್ಲಿ ಕೂರಿಸ್ಬೇಕು. ಎಲ್ರೂ ಆ ತಾಳ ಹೊಡಿರಿ, ಎಲ್ರಿಗೂ ಕೇಳಲಿ. ಹೌದೌದು, ಧಾಮ್ ಧೂಮ್ ಆಗಿ ಇವತ್ತು ನಿಮ್ಮ ಜನ ಮಾಡ್ಬೇಕು. ಸರಿ ಸರಿ, ಎಲ್ರೂ ಗಣೇಶನ ವಿಗ್ರಹನ ಎತ್ಕೊಳ್ಳಿ. ಇನ್ನು 1 ವರ್ಷ ತನಕ ನಾವ್ ಹೀಗಿರಲ್ಲ ಅಲ್ವಾ? ಅವ್ರವ್ರ ಕೆಲ್ಸನ ಅವ್ರವ್ರು ನೋಡ್ಕೊಳ್ಳೋದು ಅಷ್ಟೇ. ಹೌದೌದು, ಆದ್ರೂ ಇದು ತುಂಬಾನೇ ಚೆನ್ನಾಗಿದೆ. ಹಾಗಂತ ಅಂದ್ಕೊಂಡು ಎಲ್ರೂ ಗಣೇಶನ ವಿಗ್ರಹವನ್ನ ಟ್ರ್ಯಾಕ್ಟ್ರಲ್ಲಿ ಇಟ್ರು. ಹಾಗೇನೆ ಹಿಂದೆ ಗಾಡಿಯಲ್ಲಿ ಸ್ಪೀಕರ್ ಬಾಕ್ಸ್ ಎಲ್ಲಾನು ಇಟ್ಟು ಜೋರಾಗಿ ಹಾಡ್ ಹಾಕ್ತಾ ಇದ್ರು. ಎಲ್ರೂ ಕೇಳ್ತಾ ಇದ್ರು. ಹಾಗೇನೆ ಕುಹು ತಗೊಂಡ್ ಬಂದ ಕಲರ್ ಹುಡಿನ ಒಬ್ರ ಮೇಲೆ ಒಬ್ರು ಹಚ್ಕೊಳ್ತಾ ಇದ್ರು. ಹಾಗೆ ತುಂಬಾನು ಸಂತೋಷವಾಗಿದ್ರು. ಅಮ್ಮಯ್ಯ, ಈ ಕಲರ್ ಹುಡಿ ಹಚ್ಕೊಂಡಿದ್ದು ತುಂಬಾ ಸಂತೋಷವಾಗಿದೆ. ಎಲ್ರಿಗೂ ಇದೇ ರೀತಿ ಹಚ್ಬೇಕು ಬುಜ್ಜಿ. ಹೌದೌದು, ಮೊದ್ಲು ಅಮ್ಮಂದ್ರಿಗೆ ಹಚ್ಬೇಕು. ನಾನು ಮೊದ್ಲು ಹೋಗಿ ಹಚ್ಚೋದೆ ನಮ್ಮ ಅಮ್ಮನಿಗೆ. ಹೌದು, ಕಲರ್ ಹುಡಿ ಯಾರು ಹೊಡೆದ್ರು ಅಂತ ಯಾರಿಗೂ ಗೊತ್ತೇ ಆಗ್ಬಾರ್ದು. ಹೌದು, ನನ್ನ ಹತ್ರ ಸ್ವಲ್ಪ ನೀರಿದೆ. ಆ ನೀರನ್ನು ಕೂಡ ತಗೊಂಡ್ ಬರ್ತೀನಿ. ಅದರಲ್ಲಿ ಮಿಕ್ಸ್ ಮಾಡಿ ನಾವು ಹೊಡೆಯೋಣ. ಹಾಗಂತ ಅಂದ್ಕೊಂಡು ಚಿಕ್ಕ ಮಕ್ಕಳು ಎಲ್ರು ಕೂಡ ಅವರವರ ತಾಯಿಯಂದಿರ ಮೇಲೆ ಕಲರ್ ಹುಡಿನ ಹಾಕಿ ಎಲ್ರೂ ತುಂಬಾನು ಸಂತೋಷವಾಗಿದ್ರು. ಹಾಗೆ ಸ್ವಲ್ಪ ಸಮಯದಲ್ಲಿ ಗಣೇಶನ ವಿಗ್ರಹವನ್ನ ಇಟ್ಕೊಂಡು ಆ ಗಾಡಿನ ತಗೊಂಡು ಊರೊಳಗಡೆ ಹೋಗ್ತಾ ಇದ್ರು. ಎಲ್ರೂ ಸ್ಪೀಕರ್ ಬಾಕ್ಸ್ ಅಲ್ಲಿ ಜೋರಾಗಿ ಹಾಡ್ ಹಾಕೊಂಡು ಜೋರಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಲ್ರೂ ಸಂತೋಷವಾಗಿ ಗಣೇಶನ ನಿಮಜ್ಜನಕ್ಕೆ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ರು. ಚಿಚು, ಚೆನ್ನಾಗಿ ಡ್ಯಾನ್ಸ್ ಮಾಡು. ನೀನು ಡ್ಯಾನ್ಸ್ ಮಾಡೋದು ನೋಡಕ್ಕೆ ತುಂಬಾನು ಚೆನ್ನಾಗಿರುತ್ತೆ ಅಲ್ವಾ? ಅರೆ, ನಾನ್ ಮಾತ್ರ ಯಾಕೆ, ನೀವು ಕೂಡ ಡ್ಯಾನ್ಸ್ ಮಾಡಿ ಎಲ್ರೂ ಸೇರಿ ಸಂತೋಷವಾಗಿ ಡ್ಯಾನ್ಸ್ ಮಾಡ್ಬೋದು ತಾನೇ? ಅದೂನು ನಿಜಾನೇ. ಕಲರ್ ಹುಡಿ ಹಚ್ಚಿದ್ರಿಂದ ಯಾರ್ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ. ಯಾರು ಡ್ಯಾನ್ಸ್ ಮಾಡ್ತಾ ಇದ್ದಾರೋ ಯಾರಿಂದಾನು ಖಂಡಿತ ಕಂಡುಹಿಡಿಯಕ್ಕಾಗಲ್ಲ ಅಲ್ವಾ? ಹೌದೌದು, ಮೈಯಿಡಿ ಬಣ್ಣ ಹಚ್ಕೊಂಡಿದೀವಿ, ಯಾರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಂತ ಎಲ್ರೂ ಸಂತೋಷವಾಗಿ ಗಣೇಶನ ವಿಗ್ರಹನ ತಗೊಂಡು ಆ ಊರಿನಲ್ಲಿರುವ ಒಂದು ನದಿ ತೀರಕ್ಕೆ ಹೋದ್ರು. ಹಾಗೆ ವಿಗ್ರಹವನ್ನ ನಿಮಜ್ಜನ ಮಾಡುವ ಸಮಯನೂ ಬಂತು. ಎಲ್ಲರ ಮನಸ್ಸೊಳಗಡು ಕೂಡ ಕಷ್ಟ ಇರೋದ್ರಿಂದ ಅದನ್ನ ತೋರಿಸ್ಕೊಳ್ಳದೆ ಸಂತೋಷವಾಗಿ ನಿಮಜ್ಜನ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಮಕ್ಳೇ, ಎಲ್ರೂ ಗಣೇಶನ ನೋಡಿ ಒಂದ್ಸಲ ಕೈ ಮುಗಿರಿ. ಗಣೇಶ ಪುನಃ ಮುಂದಿನ ವರ್ಷ ನಮ್ಮ ಹತ್ರ ಬರ್ಬೇಕು ಅಲ್ವಾ? ಹಾಗಂತ ಹೇಳಿ ಗಣೇಶನನ್ನ ನದಿಯಲ್ಲಿ ಬಿಟ್ರು. ಆಮೇಲೆ ಎಲ್ಲ ಪಕ್ಷಿಗಳು ಮನೆಗೆ ಹೋಗಿ ಸ್ನಾನ ಮಾಡ್ತಾ ಇದ್ರು, ಬಣ್ಣ ಎಲ್ಲ ಹೋಗ್ಬೇಕು ಅನ್ನೋದಕ್ಕೋಸ್ಕರ. ಆದ್ರೆ ಮೈಕೈ ಎಲ್ಲ ಎಷ್ಟೇ ಉಜ್ಜಿದ್ರು ಕೂಡ ಅಂಟಿರೋ ಬಣ್ಣ ಅಂತೂ ಹೋಗ್ಲೇ ಇಲ್ಲ. ಹೀಗಿರುವಾಗ ಮಕ್ಳೆಲ್ರೂ ಹೊರಗಡೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅವ್ರ ಮೈಯಲ್ಲೂ ಕೂಡ ಅಂಟಿದ್ದ ಆ ಬಣ್ಣ ಅಂತೂ ಹೋಗ್ಲೇ ಇಲ್ಲ. ಅಯ್ಯೋ, ಇದೇನಿದು, ಈ ಬಣ್ಣ ಹೋಗ್ತಾನೆ ಇಲ್ಲ, ಎಷ್ಟೇ ಉಜ್ಜಿದ್ರು ಹೋಗ್ತಾ ಇಲ್ಲ. ನಮ್ಮ ಮುಖಗಳನ್ನ ನೋಡಿದ್ರೆ ನಮ್ಗೆ ನಗು ಬರ್ತಾ ಇದೆ ಅಲ್ವಾ? ನಂದು ನಿಂದು ಪರವಾಗಿಲ್ಲ, ಬನ್ನು ಬುಜ್ಜಿ ಮುಖನ ನೋಡು ಹೇಗಿದೆ ಅಂತ. ಮತ್ತೆ ಬಣ್ಣ ಹಚ್ಕೊಂಡಿದ್ರೆ ಹಾಗೇನೆ ಇರುತ್ತೆ. ಅಯ್ಯೋ, ನಾಳೆ ಸ್ಕೂಲಿಗೆ ಬೇರೆ ಹೋಗ್ಬೇಕು, ಈ ಬಣ್ಣನೂ ಹೋಗ್ತಾ ಇಲ್ಲ. ಈ ಬಣ್ಣನ ಹಚ್ಕೊಂಡು ಹೀಗೇನೆ ಹೋಗ್ಬೇಕಾ ಸ್ಕೂಲಿಗೆ ನಾಳೆ? ಏನ್ ಬೇಜಾರ್ ಮಾಡ್ಕೊಳ್ಬೇಡ ಬುಜ್ಜಿ, ಊರಲ್ಲಿ ಎಲ್ಲರ ಪರಿಸ್ಥಿತಿನೂ ಹೀಗೇನೆ ಇದೆ. ನಾಳೆ ಎಲ್ರೂ ಕೂಡ ಕಲರ್ಫುಲ್ ಆಗಿ ಸ್ಕೂಲಿಗೆ ಬರ್ತಾರೆ. ಹಾಗಂತ ಅಂದ್ಕೊಂಡು ಮಕ್ಳೆಲ್ರೂ ಸಂತೋಷವಾಗಿ ಮಾತಾಡ್ತಾ ಇದ್ರು. ಹೀಗಿರುವಾಗ ದೊಡ್ಡವರು ಎಲ್ರೂ ಕೂಡ ಅದೇ ರೀತಿ ಮಾತಾಡ್ಕೊಳ್ತಿದ್ರು. ಅಯ್ಯೋ, ಏನ್ ಬಣ್ಣ ಹೋಗ್ತಾನೆ ಇಲ್ಲ, ಇದನ್ ತಗೊಂಡ್ ಬಂದ ಕುಹುನ ಹೇಳ್ಬೇಕು. ಅರೆ, ನನ್ಗೇನ್ ಗೊತ್ತು ಈ ರೀತಿ ಆಗುತ್ತೆ ಅಂತ. ಬಣ್ಣ ಮಾರಿದ್ರು ತಗೊಂಡ್ ಬಂದೆ ಅಷ್ಟೇ. ಸರಿ ಸರಿ ಬಿಡಿ, ನೋಡಕ್ಕೆ ಎಲ್ರು ತುಂಬಾ ಕಲರ್ಫುಲ್ ಆಗಿ ಇದ್ದೀವಿ ತಾನೆ. ಮುಂದಿನ ವರ್ಷ ಗಣೇಶ ಚತುರ್ಥಿ ತನಕ ಈ ಬಣ್ಣ ಹಾಗೇನೆ ಇದ್ರೆ ಚೆನ್ನಾಗಿರುತ್ತೆ. ಏನು, ಮುಂದಿನ ವರ್ಷ ಗಣೇಶ ಚತುರ್ಥಿ ಹಬ್ಬ ತನಕನಾ? ಹಬ್ಬದ ನೆನಪಾಗಿ ಇರುತ್ತೆ ಅಲ್ವಾ? ಹೇಗೋ ಗಣೇಶ ಚತುರ್ಥಿ ಹಬ್ಬನ ಚೆನ್ನಾಗಿ ಮಾಡಿ ಆಯ್ತು, ಅದು ಸಾಕು. ಮಕ್ಕಳು ನೋಡಿ ಎಷ್ಟು ಸಂತೋಷವಾಗಿದ್ದಾರೆ ಅಂತ. ಮುಂದಿನ ವರ್ಷನೂ ಇದೇ ರೀತಿ ನಾವು ಹಬ್ಬ ಆಚರಿಸ್ಬೇಕು ಟೋನಿ. ಹೌದೌದು, ಆವಾಗ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ.
ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ರೂ ಕೂಡ ಸಂತೋಷವಾಗಿ ನಗಾಡ್ತಿದ್ರು.